ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 300 ಕ್ವೆಶನ್ ಸಾಲ್ವ್ ಆಗಿತ್ತು, ಹೌದಲ್ವಾ? ಈಗ 301ನೇ ಪ್ರಶ್ನೆ. ದ ಓವರ್ ಹೆಡ್ ವೈರ್ಸ್ ಸಪೋರ್ಟೆಡ್ ಬೈ ಹೈ ಟವರ್ಸ್ ಇನ್ ದ ಗ್ರಿಡ್ ಸಿಸ್ಟಮ್ ಕ್ಯಾರಿ, ಏನನ್ನ ಕ್ಯಾರಿ ಮಾಡುತ್ತೆ ಅದು? ಓವರ್ ಹೆಡ್ ವೈರ್ಸ್ ಏನಿರುತ್ತೆ ಸಪೋರ್ಟೆಡ್ ಬೈ ಹೈ ಟವರ್ಸ್ ಇನ್ ದ ಗ್ರಿಡ್ ಸಿಸ್ಟಮ್ ಕ್ಯಾರಿ ಆಲ್ಟರ್ನೇಟಿಂಗ್ ಕರೆಂಟ್ ಆಫ್ ಹೈ ವೋಲ್ಟೇಜ್. A radio set that uses valves does not operate does not start operating immediately. When it is switched on, ಏನಾಗುತ್ತೆ? whereas a set containing only transistors operates immediately. ಸೊ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ಈ ರೇಡಿಯೋ ಸೆಟ್ ದಟ್ ಯೂಸಸ್ ವಾಲ್ಸ್ that does not start operating immediately when it is switched on. ಆದ್ರೆ ಸೆಟ್, ಅದೇ ಒಂದು ಸೆಟ್ ಕಂಟೈನಿಂಗ್ ಓನ್ಲಿ ಟ್ರಾನ್ಸಿಸ್ಟರ್ಸ್ ಏನಿರುತ್ತೆ ದಟ್ ಆಪರೇಟ್ಸ್ ಇಮಿಡಿಯೇಟ್ಲಿ. ಓಕೆ, ವಾಲ್ಸ್ ಅನ್ನ ಒಳಗೊಂಡಿರೋದು ಡಸ್ ನಾಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಬಟ್ ಓನ್ಲಿ ಟ್ರಾನ್ಸಿಸ್ಟರ್ಸ್ ನ ಒಳಗೊಂಡಿರುವಂತದ್ದು ಏನಾಗುತ್ತೆ, ಆಪರೇಟ್ಸ್ ಇಮಿಡಿಯೇಟ್ಲಿ. ರೀಸನ್ ಫಾರ್ ದಿಸ್ ಅಂತ ಬಂದಾಗ, ಫಿಲಮೆಂಟ್ಸ್ ಆಫ್ ದ ವಾಲ್ಸ್ ಕೇಕ್ ಏನಿರುತ್ತೆ, ಕೇಕ್ ಟೈಮ್ ಟು ಬೀಟ್ ಅಪ್ ಅಂಡ್ ಫಂಕ್ಷನ್ ಅಂತ ಇದೆ. ಓಕೆ, ಫಿಲಮೆಂಟ್ಸ್ ಆಫ್ ದ ವಾಲ್ಸ್ ಕೇಕ್ ಟೈಮ್ ಅಂದ್ರೆ ಇದು ಟೇಕ್ ಅಲ್ಲ, ಇದು ಟೇಕ್ ಆಗ್ಬೇಕು. ಓಕೆ, ಅದು ಕೆಲವೊಂದಿಷ್ಟು ಸಮಯ ತಗೊಳುತ್ತೆ ಟು ಬೀಟ್ ಅಪ್ ಅಂಡ್ ಫಂಕ್ಷನ್. ದ ಬಾಡಿ ಆಫ್ ಆನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇಸ್ ಅರ್ಥಡ್ ಇನ್ ಆರ್ಡರ್ ದಟ್, ನೋಡಿ ಯಾಕೆ ಅರ್ಥಿಂಗ್ ಮಾಡ್ತಾರೆ? ಕರೆಂಟ್ ಮೇ ಪಾಸ್ ಟು ದ ಅರ್ತ್ ಇನ್ ಕೇಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ವಿತೌಟ್ ಡೂಯಿಂಗ್ ಎನಿ ಹಾರ್ಮ್ ಟು ದ ಪರ್ಸನ್. ಅದಕ್ಕೋಸ್ಕರ ಏರ್ ಪ್ರೆಷರ್ ಅನ್ನುವಂಥದ್ದು ಇಟ್ ಇಸ್ ಯೂಶುವಲಿ ಹೈಯೆಸ್ಟ್ ವೆನ್ ದ ಏರ್ ಈಸ್, ನೋಡಿ ಏರ್ ಪ್ರೆಷರ್ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕೂಲ್ ಅಂಡ್ ಮಾಯ್ಸ್ಟ್ ಇದ್ದಾಗ. ಓಕೆ, ಕೂಲ್ ಅಂಡ್ ಮಾಯ್ಸ್ಟ್ ಇದ್ದಾಗ ಏರ್ ಪ್ರೆಷರ್ ತುಂಬಾ ಹೈ ಇರುವಂತದ್ದು ಕೂಲ್ ಅಂಡ್ ಮಾಯ್ಸ್ಟ್ ಇದ್ದಾಗ. ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಇನ್ಕ್ರೀಸಸ್ ಯಾವಾಗ? ವಿತ್ ಇನ್ಕ್ರೀಸ್ ಇನ್ ರೈಸ್ ಇನ್ ಟೆಂಪರೇಚರ್, ಇನ್ಕ್ರೀಸ್ ಇನ್ ಟೆಂಪರೇಚರ್. ವೆಲಾಸಿಟಿ ಆಫ್ ಸೌಂಡ್ ಇನ್ ಎ ಮೀಡಿಯಂ ಈಸ್, ನೋಡಿ ಒಂದು ಮೀಡಿಯಂ ಅಲ್ಲಿ ವೆಲಾಸಿಟಿ ಆಫ್ ಸೌಂಡ್ ಅನ್ನುವಂಥದ್ದು ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಪ್ರೆಷರ್. ಓಕೆ, ಯಾವಾಗ್ಲೂ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಪ್ರೆಷರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳಿದ್ದಾರೆ. ಸೌಂಡ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೌಂಡ್ ಅಲ್ಲ. ಓಕೆ, ಸೌಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲ. ಯಾಕೆ? ನೋಡಿ, ಸೌಂಡ್ ವೇವ್ಸ್ ಏನಿರ್ತವೆ ಇವುಗಳು ಸೌಂಡ್ ವೇವ್ಸ್ ಯಾವಾಗ್ಲೂ ಮೆಕ್ಯಾನಿಕಲ್ ವೇವ್ಸ್ ಆಗಿರ್ತವೆ. ಯಾವುವು? ಸೌಂಡ್ ವೇವ್ಸ್ ಆರ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಅಂದ್ರೆ ಅವಕ್ಕೆ ಮೀಡಿಯಂ ಬೇಕು, ಲೈಕ್ ಏರ್ ಮೀಡಿಯಂ ಆಗಿರ್ಬೋದು, ವಾಟರ್ ಮೀಡಿಯಂ ಆಗಿರ್ಬೋದು, ಸಾಲಿಡ್ ಮೀಡಿಯಂ ಆಗಿರ್ಬೋದು, ಏನಕ್ಕೆ? ಟು ಟ್ರಾವೆಲ್ ಥ್ರೂ. ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದಾವೆ ದೇ ಕೆನ್ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದೇ ಕೆನ್ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್. ಓಕೆ, ಸೊ ಹಾಗಾಗಿ ಸೌಂಡ್ ವೇವ್ ಅನ್ನುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಓನ್ಲಿ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್. ಓಕೆ, ಓನ್ಲಿ ಅನ್ನೋದಕ್ಕಿಂತ ಇಟ್ ಕೆನ್ ಆಲ್ಸೋ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್ ಆಗಿರುತ್ತೆ. ಓಕೆ, when light passes from air to glass, air ಇಂದ ಗ್ಲಾಸ್ ಮೀಡಿಯಂಗೆ ಬಂದಾಗ ಏನಾಗುತ್ತೆ? ಇಟ್ಸ್ ವೆಲಾಸಿಟಿ ಇನ್ ಗ್ಲಾಸ್ ಏನಾಗುತ್ತೆ ಅಂತ ಕೇಳಿದರೆ ಡಿಕ್ರೀಸ್ ಆಗುತ್ತೆ ವೆಲಾಸಿಟಿ. ಓಕೆ, ಟು ಪ್ರೊಡ್ಯೂಸ್ ಬೀಡ್ಸ್ ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ಟೂ ವೇವ್ಸ್ ಅಂತ ಹೇಳಿದರೆ. ಓಕೆ, ಬೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಟೂ ವೇವ್ಸ್ ಮಸ್ಟ್ ಹ್ಯಾವ್ ಈಕ್ವಲ್ ವೇವ್ ಲೆಂತ್, ಈಕ್ವಲ್ ಆಂಪ್ಲಿಟ್ಯೂಡ್, ಆಮೇಲೆ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಟ್ರಾವೆಲಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಇದೆ. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಅಂದ್ರೆ ಟೂ ವೇವ್ಸ್ ಆಫ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಒಳಗೊಂಡಿರೋದನ್ನ ನಾವು ತಗೋಬೇಕು ಟು ಪ್ರೊಡ್ಯೂಸ್ ಬೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ. ಮೈಕಾ. ಓಕೆ, ಮೈಕಾ ಈಸ್ ಅನ್ ಎಲೆಕ್ಟ್ರಾನಿಕ್ ಐರನ್ ಬಿಕಾಸ್ ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಫೋಟೋ ಎಲೆಕ್ಟ್ರಿಕ್ ಸೆಲ್, ನೋಡಿ ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಲ್ಲಿ ಇದು ಫೋಟೋ ಅಂತ ಅಂದ್ರೇನು? ಲೈಟ್. ಓಕೆ, ಇದು ಎಲೆಕ್ಟ್ರಿಕ್. ಸೊ light energy converted light energy into electrical energy.
ಲೈಟನಿಂಗ್ ಈಸ್ ಪ್ರೊಡ್ಯೂಸ್ಡ್. ಯಾವಾಗ ಲೈಟನಿಂಗ್ ಪ್ರೊಡ್ಯೂಸ್ ಆಗುತ್ತೆ? ಸ್ಟ್ರಾಂಗ್ ಅಪೋಸಿಟ್ ಚಾರ್ಜಸ್ ಇನ್ ಡಿಫ್ರೆಂಟ್ ಕ್ಲೌಡ್ಸ್ ಬ್ರೇಕ್ ಡೌನ್ ದ ರೆಸಿಸ್ಟೆನ್ಸ್ ಅಫರ್ಡ್ ಬೈ ದ ಇಂಟರ್ವೆನಿಂಗ್ ಏರ್, ಅವಾಗ ಪ್ರೊಡ್ಯೂಸ್ ಆಗುತ್ತೆ. ದ ಎಲೆಕ್ಟ್ರಿಕಲ್ ಡೊಮೆಸ್ಟಿಕ್ ಟ್ಯೂಬ್ ಲೈಟ್ ಗಿವ್ಸ್ ವೈಟ್ ಫ್ಲೋರಸೆನ್ಸ್ ಲೈಟ್ ಬಿಕಾಸ್ ಆಫ್ ಅಂತ ಕೇಳಿದ್ರೆ ಫಾಲಿಂಗ್ ಆಫ್ ಅಲ್ಟ್ರಾವೈಲೆಟ್ ರೇಸ್ ಆನ್ ದ ವೈಟ್ ಇನ್ನರ್ ಕೋಟಿಂಗ್ ಆಫ್ ದ ಟ್ಯೂಬ್. ದಟ್ ಇಸ್ ದ ರೈಟ್ ಆನ್ಸರ್. Choose the correct answer. Microphone converts sound energy into electrical energy. ಕರೆಕ್ಟ್ ಆನ್ಸರ್ ಯಾವುದು ಅಂತ ಕೇಳಿದರೆ ನೋಡಿ, ಮೈಕ್ರೋಫೋನ್ ಏನಿದೆಯಲ್ಲ, ಹೌದು, ಇಟ್ ಕನ್ವರ್ಟ್ಸ್ ಮೈಕ್ರೋಫೋನ್ ನೋಡಿದ ಕೂಡ ನಿಮ್ಗೆ ಏನ್ ಬರುತ್ತೆ? ಮಾತಾಡ್ತೀವಿ, ಹೌದಲ್ವಾ? ಸೊ ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇನ್ನು ಎಲೆಕ್ಟ್ರಿಕಲ್ ಫ್ಯಾನ್ ಸ್ವಿಚ್ ಆನ್ ಮಾಡಿದ್ಮೇಲೆ ಅದು ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಬ್ಯಾಟ್ರಿ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಹೌದಲ್ವಾ? ಸೊ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಟೆಲಿವಿಷನ್ ಕಂಡಿಡಿದ್ದು ಬೈರ್ಡ್, ಟ್ರಾನ್ಸಿಸ್ಟರ್ ಕಂಡಿಡಿದ್ದು ಶಾಕ್ಲಿ, ಥರ್ಮೋಮೀಟರ್ ಕಂಡಿಡಿದ್ದು ಸೆಲ್ಸಿಯಸ್ ಅಂತ ಇದೆ, ದಿಸ್ ಇಸ್ ರಾಂಗ್. ಆಮೇಲೆ ಬ್ಯಾರೋಮೀಟರ್ ಕಂಡಿಡಿದ್ದು ಟಾರಿಸೆಲ್ಲಿ. ಓಕೆ, ಸೊ ನಾಟ್ ಕರೆಕ್ಟ್ ಬಂದು ಥರ್ಮೋಮೀಟರ್ ಸೆಲ್ಸಿಯಸ್ ಇದೆಯಲ್ಲ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಾಂಗ್ಲಿ ಮ್ಯಾಚ್ಡ್? ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ರೆಸಿಸ್ಟೆನ್ಸ್ ಓಮ್, ಎಲೆಕ್ಟ್ರಿಕ್ ಪವರ್ ವ್ಯಾಟ್ ಆಗ್ಬೇಕಲ್ವಾ ಇಲ್ಲಿ, ಅಂಡ್ ಎಲೆಕ್ಟ್ರಿಕ್ ಚಾರ್ಜ್ ಕೂಲಮ್. This is wrong. In an electrical circuit, a fuse is connected in the live wire. Okay, ನೋಡಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ಫ್ಯೂಸ್ ಅನ್ನ ಕನೆಕ್ಟ್ ಮಾಡುವಂತದ್ದು ಲೈವ್ ವೈರ್ ಗೆ. ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಗ್ಯಾಲ್ವನೋಮೀಟರ್ ಓಕೆ, ಗ್ಯಾಲ್ವನೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ಟು ಡಿಟೆಕ್ಟ್ ಸ್ಮಾಲ್ ಎಲೆಕ್ಟ್ರಿಕ್ ಕರೆಂಟ್. ವೋಲ್ಟ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಓಕೆ, ಎ ಗೆ 4, ಬಿ ಗೆ 2, ಅಂಡ್ ವ್ಯಾಟ್ ಮೀಟರ್. ವ್ಯಾಟ್ ಮೀನ್ಸ್ ಪವರ್, ಹೌದಲ್ವಾ? ವ್ಯಾಟ್ ಮೀನ್ಸ್ ಪವರ್. ಸೊ ವ್ಯಾಟ್ ಮೀಟರ್ ಅಂದ್ರೆ ಪವರ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ 1, ಅಂಡ್ ಆಮೀಟರ್ ಬಂದು ಎಲೆಕ್ಟ್ರಿಕ್ ಕರೆಂಟ್. Okay. In the nucleus of an atom, the uncharged particle is ಅಂತ ಕೇಳಿದ್ರೆ, ಒಂದು ನ್ಯೂಕ್ಲಿಯಸ್ ಆಫ್ ಆಟಮ್ ಅಲ್ಲಿ ಅನ್ಚಾರ್ಜ್ಡ್ ಪಾರ್ಟಿಕಲ್ ನ ನ್ಯೂಟ್ರಾನ್ ಅಂತ ಕರೀತಾರೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಆನ್ ಆಟಮ್? ನೋಡಿ, ಇದು ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ, ಇದು ಒಂದು ಆಟಮ್ ಅಂತ ಹೇಳಿದ್ರೆ, ಇಲ್ಲಿ ಬೀಜ ಕೇಂದ್ರ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಇದೆ. ಯಾವುವು ಅದ್ರ ಸುತ್ತ ತಿರುಗುವಂತವು? ಎಲೆಕ್ಟ್ರಾನ್ಸ್ಗಳು. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಆರ್ಬಿಟ್ಸ್ ಆಫ್ ಎ ನ್ಯೂಕ್ಲಿಯಸ್ ಗಿವ್ಸ್ ಏನನ್ನ ಕೊಡುತ್ತೆ? ಆಟೋಮಿಕ್ ನಂಬರ್ ಅನ್ನ ಕೊಡುತ್ತೆ. ದ ರೇಡಿಯಸ್ ಆಫ್ ಅನ್ ಆಟಮ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ದಾರೆ. ರೇಡಿಯಸ್ ಆಫ್ ಅನ್ ಆಟಮ್ ಈಸ್ ಅಪ್ರಾಕ್ಸಿಮೇಟ್ಲಿ, ಒಂದು ಆಟಮ್ದು ರೇಡಿಯಸ್ ಯಾವಾಗಲೂ 10⁻⁻10 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಬಿಸೈಡ್ಸ್ ಪ್ರೋಟಾನ್, ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಕಂಟೈನ್ಸ್ ಏನನ್ನ ಒಳಗೊಂಡಿರುತ್ತೆ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅನ್ನು ಒಳಗೊಂಡಿರುತ್ತೆ. ಓಕೆ, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ವಾಸ್ ಫಸ್ಟ್ ವಿಜುವಲೈಸ್ಡ್ ಬೈ ಅಂತ ಹೇಳಿದರೆ, ದಟ್ ಇಸ್ ರುದರ್ಫರ್ಡ್ ಅವರು. When the disturbed electrons of an excited atom transfer back into lower energy levels, they emit energy in the form of electromagnetic wave pulses called ಅಂತ ಕೇಳಿದರೆ ಏನು? That is photons. The mass number and atomic number of an element. The mass number and atomic number of an element. This mass number is atomic number and ankontre respectively. So the number of neutrons in the atom of that element is the mass number and the atomic number of an element. Idu mass number. Idu atomic mass. Okay. And atomic number bandu y agide. The number of neutrons of
the number of neutrons in the atom, the number of neutrons in the atom of that element. So number of neutrons ಅಂತ ಹೇಳಿದ್ರೆ ಏನಾಗುತ್ತೆ, ಮಾಸ್ ಅಲ್ಲಿ ನಂಬರ್ ಅನ್ನ ಕಳಿಬೇಕು, ಅಟಾಮಿಕ್ ಮಾಸ್ ಮೈನಸ್ ಅಟಾಮಿಕ್ ನಂಬರ್. ಓಕೆ, ಅಟಾಮಿಕ್ ಮಾಸ್ ಮೈನಸ್ ಅಟಾಮಿಕ್ number. So ಏನಾಗುತ್ತೆ, x minus y. So option D is the right answer. The electron has a mass. Okay, ಅದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 9.1 into 10 to the power of minus 31 kg ಗೆ ಅದು ಈಕ್ವಲ್ ಆಗಿರುತ್ತೆ. A proton, ನೋಡಿ proton ಅನ್ನುವಂಥದ್ದು ಪಾಸಿಟಿವ್ಲಿ ಚಾರ್ಜ್ಡ್ ಅಟಾಮಿಕ್ ಪಾರ್ಟಿಕಲ್. proton ಅನ್ನುವಂಥದ್ದು ಇಟ್ ಇಸ್ ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಆಟಮ್. ಓಕೆ, proton ಅನ್ನುವಂಥದ್ದು ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಆಟಮ್. And enormous energy released in nuclear and thermonuclear reactions is due to conversion of mass into energy according to Einstein's equation. Mass into energy is the right answer. 331. Rays similar to X-rays but of smaller wavelength that are given off by radioactive substances are yavu? Those are gamma rays. Nodi, ಈ gamma rays ಏನಿದಾವೆ, they are similar to X-rays. ಆದ್ರೆ ಅವು ಸ್ಮಾಲರ್ ವೇವ್ ಲೆಂತ್ ಅನ್ನ ಒಳಗೊಂಡಿರ್ತವೆ. ಓಕೆ, ಅವು ವೇವ್ ಲೆಂತ್ ಸ್ಮಾಲರ್ ವೇವ್ ಲೆಂತ್ ಬಟ್ ಹ್ಯಾವಿಂಗ್ ಹೈ ಫ್ರೀಕ್ವೆನ್ಸಿ. ಓಕೆ, ಹೈ ಫ್ರೀಕ್ವೆನ್ಸಿ ಅನ್ನ ಒಳಗೊಂಡಿರ್ತವೆ. ದಟ್ ಆರ್ ಗಿವನ್ ಆಫ್ ಬೈ ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್. ಅಂಡ್ ಆಲ್ಫಾ ಪಾರ್ಟಿಕಲ್ಸ್ ಏನಿರ್ತಾವಲ್ವಾ, ಇವು ಆರ್ ಹೀಲಿಯಂ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಆಲ್ಫಾ ಪಾರ್ಟಿಕಲ್ಸ್ ಆರ್ ಹೀಲಿಯಂ ನ್ಯೂಕ್ಲಿಯೈ ಅಂತ ಕರೀತಾರೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ರೇಸ್ ಹ್ಯಾಸ್ ದ ಹೈಯೆಸ್ಟ್ ಪೆನಿಟ್ರೇಟಿವ್ ಪವರ್ ಅಂತ ಹೇಳಿದ್ರೆ, ಹೈಯೆಸ್ಟ್ ಪೆನಿಟ್ರೇಟಿವ್ ಪವರ್ ಅನ್ನ ಒಳಗೊಂಡಿರುವಂತದ್ದು gamma rays have highest penetrative power. Photon ಅಂದ್ರೆ ಏನು, ಲೈಟ್ ಸೋರ್ಸ್ ಯೂಸ್ಡ್ ಇನ್ ಫೋಟೋಗ್ರಫಿನ ಫೋಟೋಫಿಲ್ಮ್, ಸನ್ಲೈಟ್. ಇನ್ನು ಕ್ವಾಂಟಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಸ್ ಕಾಲ್ಡ್ ಫೋಟಾನ್ ಅಂತ ಹೇಳ್ತೀವಿ. ಎಕ್ಸ್ ರೇಸ್ ಅನ್ನ ಕಂಡುಹಿಡಿದಂತವರು ರಾಂಟ್ಜನ್. ಎಕ್ಸ್ ರೇಸ್ ಆರ್ ಯೂಸ್ಡ್ ಇನ್ ಹಾಸ್ಪಿಟಲ್ ಇನ್ ದ ಟ್ರೀಟ್ಮೆಂಟ್ ಆಫ್ ಮ್ಯಾಲಿಗ್ನೆಂಟ್ ಗ್ರೋತ್, ಆಮೇಲೆ ಟು ರಿವೀಲ್ ಹಿಡನ್ ಫ್ಲಾಸ್ ಇನ್ ಮೆಟಲ್ ಕಾನ್ಸ್ಟಿಕ್ಸ್ ಅಂಡ್ ವೆಲ್ಡೆಡ್ ಜಾಯಿಂಟ್ಸ್, ಟು ಡಿಟೆಕ್ಟ್ ಆಲ್ಟ್ರೇಷನ್ಸ್ ಮೇಡ್ ಇನ್ ವರ್ಕ್ಸ್ ಆಫ್ ಆರ್ಟ್. ಇವೆಲ್ಲದಕ್ಕೂ ಕೂಡ ಎಕ್ಸ್ ರೇಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಎಕ್ಸ್ ರೇಸ್ ಅಂತಾರೆ ಏನು, ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಯಾವು ಎಕ್ಸ್ ರೇಸ್. ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಹ್ಯಾವ್ ನಿಯರ್ಲಿ ಈಕ್ವಲ್ ಮಾಸಸ್ ಅಂತ ಹೇಳಿದರೆ, ದಟ್ ಇಸ್ ನ್ಯೂಟ್ರಾನ್ ಅಂಡ್ ಪ್ರೋಟಾನ್. For an electron orbiting in an hydrogen atom, the necessary centripetal force keeping it in orbit is provided by anta kelidre, it is provided by the electrical attraction between the negatively charged electron and the positively charged proton. The filament lamp is an example for anta kelidre. Nodi, filament lamp ಅನ್ನುವಂಥದ್ದು it is an example for incandescence. Okay, filament lamp ಅನ್ನುವಂಥದ್ದು it is an example for incandescence. ಔಟ್ ಆಫ್ ದ ಫಾಲೋಯಿಂಗ್ ನೇಮ್ ದ ಫ್ಲೋರಸೆಂಟ್ ಸಬ್ಸ್ಟೆನ್ಸ್ ಅಂತ ಕೇಳಿದರೆ, ಸೊ ನೋಡಿ ಇದರಲ್ಲಿ ಫ್ಲೋರಸೆಂಟ್ ಸಬ್ಸ್ಟೆನ್ಸ್ ಕ್ವಿನೈನ್ ಸಲ್ಫೇಟ್ ಸೊಲ್ಯೂಷನ್, ಪ್ಯಾರಾಫಿನಾಯಿಲ್, ಫ್ಲೋರೋಸೆನ್ ಸೊಲ್ಯೂಷನ್ಸ್ ಅಂತ ಇದೆ. ಆಲ್ ದ ಎಬೋ. ಆಟಮ್ಸ್ ವಿಚ್ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್, ಅವನ್ನ ಏನಂತ ಕರೀತಾರೆ, ಐಸೋಟೋಪ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ, ಐಸೋಟೋಪ್ಸ್ ಅಂತ ಕರೀತಾರೆ. ದ ಫಿನಾಮಿನನ್ ಆಫ್ ರೇಡಿಯೋ ಆಕ್ಟಿವಿಟಿ ವಾಸ್ ಡಿಸ್ಕವರ್ಡ್ ಬೈ ಯಾರು, ಹೆನ್ರಿ ಬೆಕ್ವೆರೆಲ್. ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಎಲಿಮೆಂಟ್ ಹ್ಯಾಸ್ ದ ಲಾಂಗೆಸ್ಟ್ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳಿದ್ರೆ, ದಟ್ ಇಸ್ ಯುರೇನಿಯಂ 238. ಯುರೇನಿಯಂ 238 ಏನಿದೆಯಲ್ಲ, ಯುರೇನಿಯಂ 238 ಏನಿದೆಯಲ್ಲ, ಇಟ್ ಹ್ಯಾಸ್ ಲಾಂಗೆಸ್ಟ್ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ತೀವಿ. ಐಸೋಟೋನ್ಸ್ ಆರ್ ಸ್ಪೀಶೀಸ್ ಆಫ್ ಆಟಮ್ಸ್. ಓಕೆ, ಐಸೋಟೋನ್ಸ್ ಅಂತ ಹೇಳಿದ್ರೆ ದೇ ಆರ್ ದ ಸ್ಪೀಶೀಸ್ ಆಫ್ ಆಟಮ್ಸ್ ಕಂಟೈನಿಂಗ್. ಹಾಗಾದ್ರೆ ಐಸೋಟೋಪ್ಸ್ ಅಂತ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್. ಅದೇ ತರ ಐಸೋಟೋನ್ ಅಂತ ಬಂದಾಗ ಏನಿರುತ್ತೆ ಅಂತ ಕೇಳಿದರೆ, ಇಲ್ಲಿ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಓಕೆ, ಐಸೋಟೋನ್ಸ್. ಓಕೆ, ಐಸೋಟೋನ್ಸ್ ನೋಡಿ, ಐಸೋಟೋಪ್ ಅಂತ ಹೇಳಿದ್ರೆ ಇಲ್ಲಿ ಪ್ರೋಟಾನ್ ಬರುತ್ತೆ, ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಅಂತ. ಐಸೋಟೋನ್ ಅಂತ ಬಂದ್ರೆ ಇಲ್ಲಿ ನ್ಯೂಟ್ರಾನ್ಸ್ ಎನ್ ಬಂದಿದೆ, ಇಲ್ಲಿ ನ್ಯೂಟ್ರಾನ್ಸ್ ಸೇಮ್ ಇರ್ತವೆ. Okay, same number of neutrons but a different number of protons. Okay, same number of neutrons irutte. Okay, and the end product in the uranium disintegration series is, nodi, this is very important. Uranium disintegration series alli end product enagirutte, that is lead agirutte. Okay, uranium disintegration series alli lead anta enidiyalla Pb anta denote ಮಾಡ್ತೀವಿ. This is the end product agirutte. Antiparticle of electron is anta kelidare,
ನೋಡಿ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಬಂದ್ಬಿಟ್ಟು ದಟ್ ಇಸ್ ಪಾಸಿಟ್ರಾನ್. ಪಾಸಿಟ್ರಾನ್ ಇಸ್ ದ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ ವೋಲ್ಟ್ ಅಂತ ಅಂದ್ರೆ ಏನು? ಎಲೆಕ್ಟ್ರಾನ್ ವೋಲ್ಟ್ ಅನ್ನುವಂಥದ್ದು ಇಟ್ ಇಸ್ ದ ಯೂನಿಟ್ ಆಫ್ ಎನರ್ಜಿ. ಓಕೆ, ಎಲೆಕ್ಟ್ರಾನ್ ವೋಲ್ಟ್ ಅನ್ನುವಂಥದ್ದು ಇಟ್ ಈಸ್ ದ ಯೂನಿಟ್ ಆಫ್ ಎನರ್ಜಿ ವೈಡ್ಲಿ ಯೂಸ್ಡ್ ಇನ್ ನೋಡಿ ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವೇನ್ ಕರಿತೀವಲ್ವಾ, ಇಟ್ ಇಸ್ ದ ಯೂನಿಟ್ ಆಫ್ ಎನರ್ಜಿ ವೈಡ್ಲಿ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫಿಸಿಕ್ಸ್. ಅದನ್ನ ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವ್ದನ್ನ? ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದನ್ನ. Photoelectric cell is a device which converts light energy into electrical energy. Okay, changing of one element into another element is known as. ನೋಡಿ ಒಂದು ಎಲಿಮೆಂಟ್ ಇದೆ, ಇವಾಗ ಹೀಲಿಯಂ ಇದೆ, ಅದು ಹೈಡ್ರೋಜನ್ ಆಗಿ ಬದಲಾಗುತ್ತೆ ಅಂತ ಇಟ್ಕೊಳ್ಳಿ. ಚೇಂಜಿಂಗ್ ಆಫ್ ಒನ್ ಎಲಿಮೆಂಟ್ ಇಂಟು ಅನದರ್ ಎಲಿಮೆಂಟ್, ಈ ಒಂದು ಪ್ರೋಸೆಸ್ ಅನ್ನ ಏನಂತ ಕರೀತಾರೆ? ದಟ್ ಇಸ್ ಟ್ರಾನ್ಸ್ಮ್ಯೂಟೇಷನ್ ಅಂತ ಕರೀತಾರೆ. ಓಕೆ, ಎನ್ರಿಚ್ಡ್ ಯುರೇನಿಯಂ ಮೀನ್ಸ್ ನೋಡಿ ಯುರೇನಿಯಂ ನ ಎನ್ರಿಚ್ಡ್ ಯುರೇನಿಯಂ ಅಂತ ಯಾವಾಗ ಕರೀತಾರೆ ಅಂತ ಹೇಳಿದ್ರೆ, ಯುರೇನಿಯಂ ಇನ್ ವಿಚ್ ಕಾನ್ಸಂಟ್ರೇಷನ್ ಆಫ್ ಐಸೋಟೋಪ್ 235 ಈಸ್ ಮೋರ್ ದ್ಯಾನ್ ಇನ್ ದ ನ್ಯಾಚುರಲಿ ಅಕ್ಕರಿಂಗ್ ಯುರೇನಿಯಂ. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಯುರೇನಿಯಂ ಐಸೋಟೋಪ್ ಬಂದು ಯುರೇನಿಯಂ 235 ಇದೆ, ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಅಂದ್ರೆ ನ್ಯಾಚುರಲಿ ಅಕ್ಕರಿಂಗ್ ಯುರೇನಿಯಂ ಏನಿದೆಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಎನ್ರಿಚ್ಡ್ ಯುರೇನಿಯಂ ಅಂತ ಕರೀತಾರೆ. ಅಂಡ್ ವಿಚ್ ಎಲಿಮೆಂಟ್ ಹ್ಯಾಸ್ ಲಾಂಗೆಸ್ಟ್ ಹಾಫ್ ಲೈಫ್ ಪೀರಿಯಡ್ ಅಂತ ಇದೆ. ಲಾಂಗೆಸ್ಟ್ ಹಾಫ್ ಲೈಫ್ ಪೀರಿಯಡ್ ಬಂದ್ಬಿಟ್ಟು ಅದು ಕೂಡ ಯುರೇನಿಯಂ ಆಗಿರುತ್ತೆ. ಯುರೇನಿಯಂ 238 ಆಗಿರುತ್ತೆ. ಓಕೆ, ಫೋಟೋಸೆಲ್ಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಫೋಟೋಸೆಲ್ಸ್ ಅನ್ನ ಬರ್ಗ್ಲರ್ ಅಲಾರ್ಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಆಟೋಮೇಟಿವ್ ಡಿವೈಸಸ್ ಫಾರ್ ಲೈಟ್ ಸ್ವಿಚಸ್ ಗೆ ಯೂಸ್ ಮಾಡ್ತಾರೆ, ಟೆಲಿವಿಷನ್ ಕ್ಯಾಮ್ರಾಸ್ ಗೆ ಯೂಸ್ ಮಾಡ್ತಾರೆ ಈ ಫೋಟೋಸೆಲ್ಸ್. ಸೊ ಆಲ್ ದಿ ಅಬೌವ್. ನ್ಯೂಕ್ಲಿಯರ್ ಫಿಷನ್ ಪ್ರೋಸೆಸ್ ಅಂದ್ರೆ ಏನು? ನ್ಯೂಕ್ಲಿಯರ್ ಫಿಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ನೋಡಿ, ಬ್ರೇಕಪ್ ಆಫ್ ದ ನ್ಯೂಕ್ಲಿಯಸ್. ಇದು ಒಂದು ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಅದೇನಾಗುತ್ತೆ? ಇದು ಒಂದು ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಅದು ಏನಾಗುತ್ತೆ? ಈ ರೀತಿ ಡಿವೈಡ್ ಆಗುತ್ತೆ. ಓಕೆ, ಬ್ರೇಕಪ್ ಆಫ್ ದ ಅಂದ್ರೆ ಬ್ರೇಕ್ ಆಗುತ್ತೆ ಅದು. ಓಕೆ, ಬ್ರೇಕಪ್ ಆಫ್ ದ ನ್ಯೂಕ್ಲಿಯಸ್ ಆಫ್ ದ ಹೆವಿ ಆಟಮ್ ಇಂಟು 2 ನಿಯರ್ಲಿ ಈಕ್ವಲ್ ಹಾಫ್ಸ್ ಎಮಿಟಿಂಗ್ 2 or 3 ನ್ಯೂಟ್ರಾನ್ಸ್. ಓಕೆ, ಒಂದು ನ್ಯೂಕ್ಲಿಯಸ್ ಇರುವಂತದ್ದು ಏನಾಗುತ್ತೆ? 2 ಅಥವಾ 3 ಆಗಿ ಏನಾಗುತ್ತೆ? ಡಿವೈಡ್ ಆಗುತ್ತೆ ಈಕ್ವಲ್ ಹಾಫ್ಸ್ ಆಗಿ, ಅಂಡ್ ರಿಲೀಸಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ದ ಪ್ರೋಸೆಸ್. ನ್ಯೂಕ್ಲಿಯರ್ ಫಿಷನ್ ಆದ್ರೆ ಸ್ಪ್ಲಿಟ್ ಅಪ್ ಆಗುವಂತದ್ನ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳಿದ್ವಿ. ವಾಟ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್? ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕೂಡ ಹೇಳ್ತೀವಿ ಬಿಟ್ವೀನ್ 2 ಲೈಟ್ ಅಟಾಮಿಕ್ ನ್ಯೂಕ್ಲಿಯರ್. ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥದ್ದು, ಫ್ಯೂಷನ್ ಅಂದ್ರೆ ಏನು? ಒಂದಾಗೋದು ಅಂದ್ರೆ ಒಂದಕ್ಕೆ ಇನ್ನೊಂದು ಇರಲೇಬೇಕು. ಸೊ ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಹೆವಿಯರ್ ನ್ಯೂಕ್ಲಿಯಸ್. ಅಂದ್ರೆ ಎರಡು ಸೇರ್ಕೊಂಡು ಇಲ್ಲಿ ಒಂದು ಹೆವಿಯರ್ ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗುತ್ತೆ ವಿತ್ ರಿಲೀಸ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ದಿಸ್ ಪ್ರೋಸೆಸ್. ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಒಂದಿದ್ದು ಎರಡು ಆಗೋದು, ಎರಡು ಸೇರ್ಕೊಂಡು ಒಂದಾಗೋದನ್ನ ಫ್ಯೂಷನ್ ಅಂತ ಹೇಳ್ತಾರೆ, ಇದನ್ನ ಫಿಷನ್ ಅಂತ ಹೇಳ್ತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಕಾಸ್ಮಿಕ್ ರೇಸ್ ಕಂಟೆಂಟ್. ಕಾಸ್ಮಿಕ್ ರೇಸ್ ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ, ಆಲ್ಫಾ ಪಾರ್ಟಿಕಲ್ಸ್ ಇರುತ್ತೆ, ಗಾಮಾ ರೇಸ್ ಇರುತ್ತೆ. ಓಕೆ, ಸೊ ಆಲ್ ದಿ ಅಬೌವ್. ಕಾಸ್ಮಿಕ್ ರೇಸ್ ಅಂತ ಹೇಳಿದ್ರೆ ನೋಡಿ, ಕಾಸ್ಮಿಕ್ ರೇಸ್ ವೆರಿ ಎನರ್ಜೆಟಿಕ್ ರೇಡಿಯೇಷನ್ ಫಾಲಿಂಗ್ ಅಪಾನ್ ದ ಅರ್ತ್. ಅಂದ್ರೆ ಔಟರ್ ಸರ್ಫೇಸ್ ಇಂದ ಅದು ಬರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಚೀಫ್ಲಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್. ನೋಡಿ, ಕಾಸ್ಮಿಕ್ ರೇಸ್ ಯಾವಾಗ್ಲೂ ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನ ಒಳಗೊಂಡಿರುತ್ತೆ. ಅದು ವೆರಿ ಎನರ್ಜೆಟಿಕ್ ರೇಡಿಯೇಷನ್ ಅಂತಾನೆ ಹೇಳ್ತೀವಿ ನಾವು. The neutron, one of the constituent particles of which the nuclei of atoms are composed,
ವಾಸ್ ಡಿಸ್ಕವರ್ಡ್ ಬೈ. ನ್ಯೂಕ್ಲಿಯೈನ ಯಾರು ಕಂಡಿಡ್ದಿದ್ದು? ನ್ಯೂಕ್ಲಿಯೈ ಜೇಮ್ಸ್ ಚಾಡ್ವಿಕ್. ನ್ಯೂಕ್ಲಿಯೈ ಅಥವಾ ಓಕೆ. ಸೈಕ್ಲೋಟ್ರಾನ್ ಈಸ್ ಅನ್ ಅಪರೇಟಸ್ ಯೂಸ್. ನೋಡಿ, ಸೈಕ್ಲೋಟ್ರಾನ್ ಅನ್ನುವಂತಹ ಒಂದು ಅಪರೇಟಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಒಂದು ಆಕ್ಸಲರೇಟರ್ ಫಾರ್ ಇಂಪಾರ್ಟಿಂಗ್ ಎನರ್ಜೀಸ್ ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಆಫ್ ಆಟೋಮಿಕ್ ಮ್ಯಾಗ್ನಿಟ್ಯೂಡ್ಸ್. ನೋಡಿ, ಒಂದು ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರುತ್ತೆ ಅವಕ್ಕೆ ಎನರ್ಜೀಸ್ ಅನ್ನ ಇಂಪಾರ್ಟ್ ಮಾಡ್ಲಿಕ್ಕೆ ಅದನ್ನ ಒಂಥರ ಆಕ್ಸಲರೇಟರ್ ಆಗಿ ಸೈಕ್ಲೋಟ್ರಾನ್ ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಬಾಂಬ್ ಈಸ್ ಬೇಸ್ಡ್ ಆನ್. ನೋಡಿ, ಹೈಡ್ರೋಜನ್ ಬಾಂಬು ಇಟ್ ಇಸ್ ಬೇಸ್ಡ್ ಆನ್ ನ್ಯೂಕ್ಲಿಯರ್ ಫ್ಯೂಷನ್. ಅಂದ್ರೆ ನೋಡಿ, ಒಂದು ಆಟಮ್ ಅನ್ನ ತಗೊಂಡ್ಬಿಟ್ಟು ಫ್ಯೂಷನ್ ಅಂದ್ರೆ ಎರಡು ನ್ಯೂಕ್ಲಿಯೈನ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಬಾಂಬ್ ನ ಕ್ರಿಯೇಟ್ ಮಾಡೋದು. ನೋಡಿ, ಏನ್ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಅಲ್ವಾ? ಸೊ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ಬಿಟ್ವೀನ್ ಲೈಟ್ ಆಟೋಮಿಕ್ ನ್ಯೂಕ್ಲಿಯೈ ಅಂದ್ರೆ ಎರಡು ಆಟೋಮಿಕ್ ನ್ಯೂಕ್ಲಿಯೈ ಅನ್ನ ತಗೊಂಡ್ಬಿಟ್ಟು ಒಂದು ಹೆವಿಯರ್ ನ್ಯೂಕ್ಲಿಯಸ್ ಅನ್ನ ಫಾರ್ಮೇಶನ್ ಮಾಡೋದು. ದಟ್ ಇಸ್ ವಾಟ್ ಹೈಡ್ರೋಜನ್ ಬಾಂಬ್. Hydrogen bomb is based on nuclear fusion. Compared to the atomic bomb, the destructive power of hydrogen bomb is greater. ಜಾಸ್ತಿ ಇರುತ್ತೆ. Okay, the principle of equivalence of mass and energy was established by ಅಂತ ಕೇಳಿದ್ದಾರೆ. The principle of equivalence of mass and energy was established by Einstein. ಅಂದ್ರೆ ಏನು? equivalence of mass and energy. Okay, Einstein. Match the following. Okay, column 1 and column 2 ಕೊಟ್ಟಿದ್ದಾರೆ. Okay. ಗಾಮಾ ರೇಸ್ ಅಂತ ಅಂದ್ರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಓಕೆ. ಅಂಡ್ ಹೀಲಿಯಂ ಆಟಮ್. ನೋಡಿ, ಹೀಲಿಯಂ ಆಟಮ್ ಇದು ಎರಡು ಪ್ರೋಟಾನ್ಸ್ ಅನ್ನ ಒಳಗೊಂಡಿರುತ್ತೆ, ಎರಡು ನ್ಯೂಟ್ರಾನ್ಸ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಎರಡು ಎಲೆಕ್ಟ್ರಾನ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ. ಇನ್ನು ಪ್ಲುಟೋನಿಯಂ ಅಂತ ಅಂದ್ರೆ ಏನು? ಪ್ಲುಟೋನಿಯಂ ಬಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ ಪ್ಲುಟೋನಿಯಂ. ಓಕೆ. ಓಕೆ. ನೋಡಿ, ಪ್ಲುಟೋನಿಯಂ ಬಂದು 5 ಆನ್ಸರ್. ಅಂದ್ರೇನು? ನ್ಯೂಕ್ಲಿಯರ್ ರಿಯಾಕ್ಟರ್ ಗೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಆಟೋಮಿಕ್ ನಂಬರ್ ಅಂತ ಅಂದ್ರೆ ದಟ್ ಈಸ್ ಅಟಾಮಿಕ್ ನಂಬರ್ ಅಂತ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಅನ್ನ ನಾವು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಆಲ್ಫಾ ಪಾರ್ಟಿಕಲ್ ಅಂತ ಹೇಳಿದ್ರೆ ಹೀಲಿಯಂ ಆಟಮ್ ಡಿಪ್ರೈವ್ಡ್ ಆಫ್ ಇಟ್ಸ್ ಎಲೆಕ್ಟ್ರಾನ್ಸ್, ಅದನ್ನ ಆಲ್ಫಾ ಪಾರ್ಟಿಕಲ್ಸ್. The source of electrical energy ಅಥವಾ electric energy in an artificial satellite ಅದನ್ನ solar cells ಅಂತ ಕರೀತಾರೆ. Source of electric energy in an artificial satellite is solar cells ಆಗಿರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಎನರ್ಜಿಯ ಸೋರ್ಸ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಲ್ಲಿ ಯಾವಾಗ್ಲೂ ಸೋಲಾರ್ ಸೆಲ್ಸ್ ಆಗಿರುತ್ತೆ. The age of earth is estimated by ಅಂತ ಕೇಳಿದ್ದಾರೆ. ಏಜ್ ಆಫ್ ಅರ್ತ್. ನೋಡಿ, ಏಜ್ ಆಫ್ ಅರ್ತ್ ಏನಿದೆಯಲ್ಲ, ಇಟ್ ಇಸ್ ಎಸ್ಟಿಮೇಟೆಡ್ ಬೈ ಯುರೇನಿಯಂ. ಓಕೆ, ಯುರೇನಿಯಂ ಡೇಟಿಂಗ್ ಇಂದ. Okay, this is the right answer. The following are the atmospheric zones above the surface of the earth. Okay, atmospheric zones above the surface of the earth. Following are the nodi, following are the atmospheric zones above the surface of the earth. So ಇಲ್ಲಿ ಕೊಟ್ಟಿದ್ದಾರೆ. So select the correct sequence from the earth surface on the basis of the course given below ಅಂತ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಯಾವ್ದಾದ್ಮೇಲೆ ಯಾವುದು ಅಂತ ನಾವು ಹೇಳ್ತಾ ಹೋಗ್ಬೇಕು. ಫಸ್ಟ್ ಟ್ರೋಪೋಸ್ಫಿಯರ್, ಅಟ್ಮಾಸ್ಫಿಯರ್ ಅಲ್ಲಿ ಫಸ್ಟ್ ಬರುವಂತದ್ದು ಏನು? ಟ್ರೋಪೋಸ್ಫಿಯರ್. ಅದಾದ್ಮೇಲೆ ಅಯೋನೋಸ್ಫಿಯರ್. ಓಕೆ, ನೋ ಫಸ್ಟ್ ಏನು? ಫಸ್ಟ್ ಬರುವಂತದ್ದು ಟ್ರೋಪೋಸ್ಫಿಯರ್. ಅದಾದ ನಂತರ ಸ್ಟ್ರಾಟೋಸ್ಫಿಯರ್. ಓಕೆ, ಟ್ರೋಪೋಸ್ಫಿಯರ್,
ಸ್ಟ್ರಾಟೋಸ್ಫಿಯರ್, ಅಯನೋಸ್ಫಿಯರ್, ಎಕ್ಸೋಸ್ಫಿಯರ್. ಓಕೆ, ರೇಡಿಯೋ ವೇವ್ಸ್ ಸಂಬಂಧಿಸಿದಂತೆ ಅಯನೋಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್ಗೆ ಹತ್ರ ಇರುವಂತದ್ದು ದಟ್ ಇಸ್ ನೋಡಿ, ಫಸ್ಟ್ ಟ್ರೋಪೋಸ್ಫಿಯರ್, ಅದಾದ್ಮೇಲೆ ಸ್ಟ್ರಾಟೋಸ್ಫಿಯರ್, ಅದಾದ್ಮೇಲೆ ಅಯನೋಸ್ಫಿಯರ್, ಅದಾದ್ಮೇಲೆ ಎಕ್ಸೋಸ್ಫಿಯರ್. ಓಕೆ, ಸೊ ಎಕ್ಸೋಸ್ಫಿಯರ್ is beyond ionosphere. Okay, so this is the ballistic missile Agni 11 ಏನಿದೆಯಲ್ಲ, tested by India has a maximum range of 2000 kilometer ಅನ್ನ ಅದು ಒಳಗೊಂಡಿದೆ. The heat produced in a conductor due to the passage of a current through, ನೋಡಿ, heat produced in a conductor due to the passage of current through it, ಅದು ಯಾವಾಗಲೂ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ? It is proportional to the square of the current, it is proportional to the resistance of the conductor, it is proportional to the time for which current flows. So all of the above. The coil of an electric heater is made of nichrome. Okay, credit for starting space science research in India goes to ಯಾರಿಗೆ ಸೇರುತ್ತೆ? ವಿಕ್ರಮ್ ಸಾರಾಭಾಯ್ ಅವ್ರಿಗೆ ಸೇರುತ್ತೆ. ಒಂದು ಸ್ಪೇಸ್ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆಯಲ್ಲ, ದಟ್ ಕ್ರೆಡಿಟ್ ಗೋಸ್ ಟು ವಿಕ್ರಮ್ ಸಾರಾಭಾಯ್. The largest reserve of radioactive element which can be used in a nuclear reactor has been found in India. The name of the element is ಅಂತ ಕೇಳಿದ್ದಾರೆ. Largest reserve of radioactive element. ಸೊ ಅದು ಯಾವುದು ನೋಡಿ? ಲಾರ್ಜೆಸ್ಟ್ ರಿಸರ್ವ್ ಆಫ್ radioactive element which can be used in nuclear reactor has been found in India. ಲಾರ್ಜೆಸ್ಟ್ ರಿಸರ್ವ್ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು? ಇಂಡಿಯಾದಲ್ಲಿ ಕಂಡು ಬಂದಿರುವಂತದ್ದು, ಯೂಸ್ ಆಗುವಂತ, ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಲ್ಲಿ ಲಾರ್ಜೆಸ್ಟ್ ರಿಸರ್ವ್ ಯಾವ್ದನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ ದಟ್ ಇಸ್ ಥೋರಿಯಂ. ಓಕೆ, ಅಂಡ್ ಓಝೋನ್ ಲೇಯರ್ ಏನಿದೆಲ್ಲ, ಇಟ್ ಅಬ್ಸಾರ್ಬ್ಸ್ ಅಲ್ಟ್ರಾ ವೈಲೆಟ್ ರೇಸ್ ಕಮಿಂಗ್ ಫ್ರಮ್ ದ ಸನ್. ಓಕೆ, it is particularly ultraviolet rays. Okay, match the following. Pyrometer ಏನಕ್ಕೆ? high temperature. An instrument for measuring high temperature is pyrometer. So A is 2. Okay, manometer ನ ಏನಕ್ಕೆ ಯೂಸ್ ಮಾಡ್ತಾರೆ? an instrument for measuring the pressure of gas. So manometer ಅಂದ್ರೆ ಏನು? this is 3. so 2 3 ಎಲ್ಲಿದೆ? 2 ಇದೆ, 3 ಇದೆ. and anemometer ನ ಏನಕ್ಕೆ ಯೂಸ್ ಮಾಡ್ತಾರೆ? ಫಾರ್ ಮೆಜರಿಂಗ್ ದ ಸ್ಪೀಡ್ ಆಫ್ ವಿಂಡ್ ಆರ್ ಎನಿ ಅದರ್ ಮೂವಿಂಗ್ ಗ್ಯಾಸ್ ಅಂತ ಹೇಳ್ತಾರೆ. ಇನ್ನು ಫೋಟೋಮೀಟರ್ ಇಂಟೆನ್ಸಿಟಿ ಆಫ್ ಲೈಟ್. ಫೋಟೋ ಮೀನ್ಸ್ ಲೈಟ್ ಅಲ್ವಾ? ಸೊ ಇಂಟೆನ್ಸಿಟಿ ಆಫ್ ಲೈಟ್. ಸೊ ಉತ್ತರ ಬಂದು ಆಪ್ಷನ್ ಸಿ. ದ ಫಿನಾಮಿನನ್ ಆಫ್ ಸ್ಪಾಂಟೇನಿಯಸ್ ಡಿಸ್ಇಂಟಿಗ್ರೇಷನ್ ಆಫ್ ಸರ್ಟೈನ್ ಹೆವಿ ನ್ಯೂಕ್ಲಿಯೈ. ನೋಡಿ, ಸ್ಪಾಂಟೇನಿಯಸ್ ಡಿಸ್ಇಂಟಿಗ್ರೇಷನ್ ಆಫ್ ಸರ್ಟೈನ್ ಹೆವಿ ನ್ಯೂಕ್ಲಿಯೈ ಈಸ್ ಟರ್ಮ್ಡ್, ನಾವು ಅದನ್ನ ಏನಂತ ಕರಿತೀವಿ? ಫಿನಾಮಿನನ್ ಆಫ್ ಸ್ಪಾಂಟೇನಿಯಸ್ ಡಿಸ್ಇಂಟಿಗ್ರೇಷನ್ ಆಫ್ ಸರ್ಟೈನ್ ಹೆವಿ ನ್ಯೂಕ್ಲಿಯೈ ಅಂದ್ರೆ ಹೆವಿ ನ್ಯೂಕ್ಲಿಯೈ ಇರೋದು ಡಿಸ್ಇಂಟಿಗ್ರೇಷನ್ ಆಗುವಂಥದ್ದು. ಓಕೆ, ದ ಫಿನಾಮಿನನ್ ಆಫ್ ಸ್ಪಾಂಟೇನಿಯಸ್ ಡಿಸ್ಇಂಟಿಗ್ರೇಷನ್. ಆಕ್ಚುಲಿ ಡಿಸ್ಇಂಟಿಗ್ರೇಷನ್ ಅಂದ್ರೆ ಏನು? ಡಿಸ್ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಎನರ್ಜಿ ರಿಲೀಸ್ ಆಗೋದು. ಓಕೆ, ಅಂದ್ರೆ ಡಿಸ್ಇಂಟಿಗ್ರೇಷನ್ ಎನರ್ಜಿ ಅಂತಾನೆ ನಾವು ಇದನ್ನ ಕರಿತೀವಿ. ಓಕೆ, ಅಂದ್ರೆ ಈ ಒಂದು ಹೆವಿ ನ್ಯೂಕ್ಲಿಯೈ ಅಂತ ಹೇಳಿದ್ರೆ ಇದರಿಂದ ಏನಾಗ್ತಾ ಇರುತ್ತೆ? ಸ್ಪಾಂಟೇನಿಯಸ್ ಆಗಿ ಒಂದು ಎನರ್ಜಿ ಏನಿರುತ್ತೆ ರಿಲೀಸ್ ಆಗ್ತಾ ಇರುತ್ತೆ. ಎನರ್ಜಿ ರಿಲೀಸ್ಡ್ ಆರ್ ಅಬ್ಸಾರ್ಬ್ಡ್ ಆಗುವಂಥದ್ದು ಡ್ಯೂರಿಂಗ್ ಎ ನ್ಯೂಕ್ಲಿಯರ್ ರಿಯಾಕ್ಷನ್. ಓಕೆ, ಸ್ಪೆಸಿಫಿಕಲಿ ಇದರಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಆಗ್ಬೇಕಾದ್ರೆ. ಓಕೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ? ರೇಡಿಯೋ ಏನದು ಡಿಸ್ಇಂಟಿಗ್ರೇಷನ್ ಎನರ್ಜಿ ಅಂತ ಕರಿತೀವಿ. ಓಕೆ,
ಅಂದ್ರೆ ಇದನ್ನ ಏನು ವಿಭಜನೆ ಅಂತ ಕೂಡ ಕರೀತಾರೆ. ಓಕೆ, ಸೊ ಅದನ್ನ ರೇಡಿಯೋ ಆಕ್ಟಿವಿಟಿ ಅಂತ ಕರೀತಾರೆ. ಓಕೆ, ಇನ್ನು ಗಾಮಾ ರೇಡಿಯೇಷನ್ಸ್ ಆರ್ ಯೂಸ್ಡ್ ಫಾರ್, ಗಾಮಾ ರೇಡಿಯೇಷನ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಸ್ಟೆರಿಲೈಸಿಂಗ್ ಫುಡ್ ಸ್ಟಫ್ಸ್, ಕಂಟ್ರೋಲಿಂಗ್ ಪೆಸ್ಟ್ಸ್, ಕ್ಯಾನ್ಸರ್ ಥೆರಪಿ, ಇದೆಲ್ಲದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇನ್ನು 375ನೇ ಪ್ರಶ್ನೆ, ದ ಲೀಡರ್ ಆಫ್ ದ ಟೀಮ್ ಹೂ ಸಕ್ಸೀಡೆಡ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇನ್ ದ ವರ್ಲ್ಡ್ ವಾಸ್ ಅಂತ ಕೇಳಿದ್ರೆ ದಟ್ ಇಸ್ ಫರ್ಮಿ. ಓಕೆ, ಎನ್ರಿಕೋ ಫರ್ಮಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಿಷನಬಲ್ ಅಂತ ಹೇಳಿದರೆ, ಫಿಷನಬಲ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಯುರೇನಿಯಂ 235. ಲಾಂಗೆಸ್ಟ್ ಹಾಫ್ ಲೈಫ್ ಅನ್ನ ಒಳಗೊಂಡಿರುವಂತದ್ದು ಯುರೇನಿಯಂ 238. ಫಿಷನಬಲ್ ಬಂದ್ಬಿಟ್ಟು 235. ಓಕೆ, ದ ಫಿಷನ್ ಆಫ್ ದ ಮಾಡರೇಟರ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ ನೋಡಿ, ದ ಫಂಕ್ಷನ್ ಆಫ್ ದ ಮಾಡರೇಟರ್ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಇರುವಂತಹ ಮಾಡರೇಟರ್ ನ ಫಂಕ್ಷನ್ ಏನು ಅಂತ ಕೇಳಿದರೆ ಅದು ಫಾಸ್ಟ್ ನ್ಯೂಟ್ರಾನ್ಸ್ ಅನ್ನ ಸ್ಲೋ ಮಾಡೋದು. ಯಾಕೆ? ಟು ಸೆಕ್ಯೂರ್ ಮೋರ್ ಎಫೆಕ್ಟಿವ್ ಹಿಟ್ಸ್ ಆನ್ ಅದರ್ ನ್ಯೂಕ್ಲಿಯರ್. ಇನ್ನು 378, ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಸೆಡ್ ಟು ಹ್ಯಾವ್ ಬಿಕಮ್ ಕ್ರಿಟಿಕಲ್. ನೋಡಿ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನ ನಾವು ಕ್ರಿಟಿಕಲ್ ಕಂಡೀಷನ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದಾಗ ವೆನ್ ಇಟ್ ಇಸ್ ರೆಡಿ ಟು ಪ್ರೊಡ್ಯೂಸ್ ಕಂಟ್ರೋಲ್ಡ್ ಎನರ್ಜಿ, ಅವಾಗ ನಾವು ಇಟ್ ಬಿಕಮ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಕ್ರಿಟಿಕಲ್ ಅಂತ ಯಾವಾಗ ಹೇಳ್ತೀವಿ ನಾವು? ವೆನ್ ಇಟ್ ಇಸ್ ರೆಡಿ ಟು ಪ್ರೊಡ್ಯೂಸ್ ಕಂಟ್ರೋಲ್ಡ್ ಎನರ್ಜಿಯನ್ನ ಯಾವಾಗ ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗುತ್ತಲ್ವಾ, ಅವಾಗ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಸೆಡ್ ಟು ಹ್ಯಾವ್ ಬಿಕಮ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಇನ್ನು 379ನೇ ಪ್ರಶ್ನೆ, ವೈ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಲ್ಸೋ ನೌನ್ ಆಸ್ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಷನ್. ಓಕೆ, ನ್ಯೂಕ್ಲಿಯರ್ ಫ್ಯೂಷನ್ ಅನ್ನ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಫ್ಯೂಷನ್ ಡಿಮಾಂಡ್ಸ್ ಕಂಡೀಷನ್ಸ್ ಆಫ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಟು ಪ್ರೊಡ್ಯೂಸ್ ಇಟ್, ಅದಕ್ಕೋಸ್ಕರ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಥರ್ಮ ಅಂತ ಅಂದ್ರೆ ಏನು? ಹೀಟು. ಸೊ ಹೈ ಟೆಂಪರೇಚರ್ ಅಲ್ಲಿನೇ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಆಗೋದ್ರಿಂದ ಸೊ ಹಾಗಾಗಿ ಇದನ್ನ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು 380, ದ ಸೋಲಾರ್ ಸಿಸ್ಟಮ್ ಲೈಸ್ ನಿಯರ್ ದ ಎಡ್ಜ್ ಆಫ್ ಅ ಗ್ಯಾಲಕ್ಸಿ ನೌನ್ ಆಸ್, ಯಾವ ನೋಡಿ, ಸೋಲಾರ್ ಸಿಸ್ಟಮ್ ಲೈಸ್ ನಿಯರ್ ದ ಎಡ್ಜ್ ಆಫ್ ಎ ಗ್ಯಾಲಕ್ಸಿ ಈಸ್ ನೌನ್ ಆಸ್ ದಟ್ ಇಸ್ ಮಿಲ್ಕಿ ವೇ ಅಂತ ಕರಿತೀವಿ. ದ ನಂಬರ್ ಆಫ್ ಗ್ಯಾಲಕ್ಸೀಸ್ ದಟ್ ಆರ್ ವಿಸಿಬಲ್ ವಿತೌಟ್ ಟೆಲಿಸ್ಕೋಪ್ ಆನ್ ಕ್ಲಿಯರ್ ಡಾರ್ಕ್ ನೈಟ್ಸ್ ಅಂಡ್ ಅವೇ ಫ್ರಮ್ ಬ್ರೈಟ್ ಲೈಟ್ಸ್ ಈಸ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಗ್ಯಾಲಕ್ಸೀಸ್ ನೋಡಿ, ಇಲ್ಲಿ ನಂಬರ್ ಆಫ್ ಗ್ಯಾಲಕ್ಸೀಸ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ದಟ್ ಆರ್ ವಿಸಿಬಲ್ ವಿತೌಟ್ ಟೆಲಿಸ್ಕೋಪ್ ಅಂದ್ರೆ ಅವನ್ನ ನಾವು ನೋಡೋದಕ್ಕೆ ಟೆಲಿಸ್ಕೋಪ್ ಬೇಡ. ಆನ್ ಕ್ಲಿಯರ್ ಡಾರ್ಕ್ ನೈಟ್ಸ್, ಕತ್ಲಾದ್ರೆ ನಾವು ಅದನ್ನ ಹಾಗೆ ನೋಡ್ಬೋದು, ಅದಕ್ಕೆ ಟೆಲಿಸ್ಕೋಪ್ ನ ಅವಶ್ಯಕತೆ ಇಲ್ಲ. ಅಂಡ್ ಅವೇ ಫ್ರಮ್ ಬ್ರೈಟ್ ಲೈಟ್ ಅಂದ್ರೆ ಬೆಳಗ್ಗೆ ಹೊತ್ತು ಅದು ಕಾಣೋದಿಲ್ಲ. ಸೊ ಅಂತ ಅಂತ ಗ್ಯಾಲಕ್ಸೀಸ್ ಎಷ್ಟಿದಾವೆ ಅಂತ ಕೇಳಿದರೆ ದಟ್ ಇಸ್ 3 ಗ್ಯಾಲಕ್ಸೀಸ್. ದೇರ್ ಆರ್ 3 ಗ್ಯಾಲಕ್ಸೀಸ್, ದೇ ಆರ್ ವಿಸಿಬಲ್ ವಿತೌಟ್ ಟೆಲಿಸ್ಕೋಪ್ ಆನ್ ಕ್ಲಿಯರ್ ಡಾರ್ಕ್ ನೈಟ್ಸ್ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 382, ದ ಮಿಲ್ಕಿ ವೇ ಅಂತ ಕೇಳಿದರೆ ನೋಡಿ, ಮಿಲ್ಕಿ ವೇ ಅನ್ನುವಂಥದ್ದು ಇಟ್ ಇಸ್ ಗ್ಯಾಲಕ್ಸಿ ವಿಚ್ ಇನ್ಕ್ಲೂಡ್ಸ್ ದ ಸನ್. ಓಕೆ, ಗ್ಯಾಲಕ್ಸಿಸ್ ಎಮಿಟ್ ಅಂತ ಕೇಳಿದರೆ, ಗ್ಯಾಲಕ್ಸಿಸ್ ಎಮಿಟ್ ಏನನ್ನ ಎಮಿಟ್ ಮಾಡುತ್ತೆ? ಗ್ಯಾಲಕ್ಸಿ ನೋಡಿ, ಗ್ಯಾಲಕ್ಸಿಸ್ ಏನಿದಾವೆ ಇವು ರೇಡಿಯೋ ವೇವ್ಸ್ ಅನ್ನ ಎಮಿಟ್ ಮಾಡ್ತವೆ, ಎಕ್ಸ್ರೇಸ್ ಅನ್ನ ಎಮಿಟ್ ಮಾಡ್ತವೆ, ಅಲ್ಟ್ರಾ ವೈಲೆಟ್ ಲೈಟ್ ವೇವ್ಸ್ ಅನ್ನ ಎಮಿಟ್ ಮಾಡ್ತವೆ, ವಿಸಿಬಲ್ ಲೈಟ್ ಅನ್ನು ಕೂಡ ಅವು ಎಮಿಟ್ ಮಾಡ್ತವೆ. ಸೊ ದಟ್ ಆಲ್ ದ ಎಬೋ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ, ಕೊಟ್ಟಿದ್ದಾರೆ ಆಲ್ರೆಡಿ. ಅಂಡ್ 384, ಕ್ವಶನ್ ನಂಬರ್ 384 ನೋಡೋಣ ಈಗ. ಓಕೆ, ಕ್ವಶನ್ ನಂಬರ್ 384 ಬಂದು ದ ಸ್ಟಡಿ ಆಫ್ ಆಸ್ಟ್ರಾನಮಿ ಇನ್ಕ್ಲೂಡ್. ಸೊ ಆಸ್ಟ್ರಾನಮಿ, ಸ್ಟಡಿ ಆಫ್ ಆಸ್ಟ್ರಾನಮಿ ಅಂತ ಹೇಳ್ತೀವಲ್ವಾ, ಸೊ ಅದು ಏನನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ? ಆಸ್ಟ್ರಾಲಜಿ, ಆಸ್ಟ್ರೋಫಿಸಿಕ್ಸ್, ಆಸ್ಟ್ರೋಮೆಟ್ರಿ ಅಂತ ಇದೆ. ಸೊ ಆಸ್ಟ್ರಾಲಜಿನ ನಾವು ಅದನ್ನ ಬೇರೆ ಒಂದು ಸಬ್ಜೆಕ್ಟ್ ಆಗಿನೇ ನಾವು ಹೋಗ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಆಸ್ಟ್ರಾನಮಿ ಅನ್ನುವಂಥದ್ದು ಇಟ್ ಇಸ್ ದ ಅಂದ್ರೆ ದಿಸ್ ಸ್ಟಡಿ ಇನ್ವಾಲ್ವ್ಸ್ ಆಸ್ಟ್ರೋಫಿಸಿಕ್ಸ್ ಅಂಡ್ ಆಸ್ಟ್ರೋಮೆಟ್ರಿ. ಓಕೆ, ಆಸ್ಟ್ರೋಫಿಸಿಕ್ಸ್ ಅಂಡ್ ಆಸ್ಟ್ರೋಮೆಟ್ರಿ ಇದನ್ನ ಒಳಗೊಂಡಿರುತ್ತೆ ಯಾವುದು? ಆಸ್ಟ್ರಾನಮಿ ಅನ್ನುವಂಥದ್ದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 384 ಕ್ವಶನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಇನ್ನಷ್ಟು ಕ್ವಶನ್ಸ್ ಅನ್ನ ನಾವು ಮುಂದಿನ ಒಂದು ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ಹೋಪ್ ಸೊ ಇದು ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಸೊ ಲೆಟ್ ಮಿ ನೋ. ಯಾಕೆ ಅಂದ್ರೆ ನೋಡಿ, ಇದನ್ನ ನೀವೆಲ್ಲ ನೋಡೋಷ್ಟ್ರೊಳಗಡೆ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಮೇ ಬಿ ನೋಟಿಫಿಕೇಶನ್ ಆದ್ಮೇಲೆ ಬಹಳ ಜನ ನೋಡ್ತೀರಾ ಅಂತ ಅನ್ಸುತ್ತೆ. ನೋಡಿ,
ಕಾಯೋದ್ ಬೇಡ, ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಅಂದ್ರೆ TET ಇದಂತೂ ಸದ್ಯ ಇಷ್ಟರಲ್ಲೇ ಆಗತ್ತೆ. ಓಕೆ, ಸೊ ಹಾಗಾಗಿ ಯಾರೆಲ್ಲ PCM ಅವರಿದ್ದೀರಾ, ಯಾರೆಲ್ಲ ಸೈನ್ಸ್ ರಿಲೇಟೆಡ್ ಸ್ಟೂಡೆಂಟ್ಸ್ ಇದ್ದೀರಾ, ಜೊತೆಗೆ ಇವೆಲ್ಲ ಪೇಪರ್ 1ಗೂ ಕೂಡ ಅಷ್ಟೇ ಉಪಯುಕ್ತ ಆಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡದೆ ಈ ಎಲ್ಲಾ ಒಂದು ಕ್ವಶನ್ಸ್ ಅನ್ನ ಚೆನ್ನಾಗಿ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.